ಹಲೋ ನಮಸ್ಕಾರ ಸ್ನೇಹಿತರೆ. ಏನಿದು ಗೌರಿಗೆ ಬಿಗ್ ಚಾಲೆಂಜ್. ಅಣ್ಣ ಆಡಿದ ಮಾತೇನು, ಅಣ್ಣನ ಮಾತಂದ ಆಗ್ತಿರೋದೇನು, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತನ್ನಿಂದ ಎಲ್ರಿಗೂ ಕೂಡ ನೋವು, ನಾನೊಂದು ಅನಿಷ್ಟ, ನನ್ನಿಂದ ಅಣ್ಣ ಅಪ್ಪ ಎಲ್ಲ ಎಷ್ಟು ದಿನ ಕಷ್ಟಪಡಬೇಕು, ಯಾಕೆ ಯಾಕೆ ಇವ್ರಿಗೆಲ್ಲ ಆ ಕಷ್ಟ, ನನಗೆ ಯಾಕೆ ದೇವ್ರೆ ಇಂಥ ಕಾಯಿಲೆ ಕೊಟ್ಬಿಟ್ಟೆ ನೋಡು. ಹೀಗೆ ಅವಳ ಅಮ್ಮನ ಜೊತೆ ಅಮ್ಮನ ಮಡಿಲಲ್ಲಿ ಸಮಾಧಾನ ಮಾಡ್ತಿದ್ದಾರೆ. ಆದರೆ ನನ್ನ ಜೀವನ ಯಾಕೆ ಸವಿತಾರ ಇಲ್ಲ, ನನಗೆ ಯಾಕೆ ಅಮ್ಮನ ಕರ್ಕೊಂಬಿಟ್ಟೆ, ನನಗೆ ಯಾಕೆ ಅಮ್ಮನ ಪ್ರೀತಿ ಇಲ್ಲ, ನನಗೆ ಯಾಕೆ ಈ ಕಾಯಿಲೆ ಕೊಟ್ಟೆ ಅಂತ ಹೇಳ್ತಿದ್ದಾಳೆ, ಕಣ್ಣೀರು ಹಾಕ್ತಿದ್ದಾಳೆ. ಆ ಕಡೆ ಮಗಳು ಪರಿಸ್ಥಿತಿ ನೋಡಿ ಅಪ್ಪ ಕೂಡ ದೇವ್ರ ಮುಂದೆ ಬಂದು ನಿಂತು, ನಿನ್ನ ಪ್ರಸಾದ ಅಂದೆ ಒಳ್ಳೇದಾಗುತ್ತೆ ಅಂದರೆ, ಆದರೆ ಏನು ಒಳ್ಳೇದಾಯಿತು, ಯಾವುದೂ ಕೂಡ ಒಳ್ಳೇದಾಗಲೇ ಇಲ್ವಲ್ಲ, ನೀನು ಹೇಳಿದ್ದೆಲ್ಲ ಸುಳ್ಳು, ನಿನ್ನ ಮಾತೆಲ್ಲ ಸುಳ್ಳು, ಇನ್ಯಾವತ್ತೂ ಕೂಡ ನೀನು ನಂಬೋದೇ ಇಲ್ಲ, ನೀನು ಸುಳ್ಳೇ ಹೇಳ್ತೀಯ ಅಂತ ಹೇಳಿ ದೇವ್ರ ಮೇಲೆ ಕೋಪ ಮಾಡ್ಕೋತಿದ್ದಾರೆ. ಆದರೆ ಆಗ ತಾತ ಬಂದು, ದೇವ್ರು ಯಾಕೆ ಸುಳ್ಳು ಹೇಳ್ತಾರೆ ಅಂತ ಅನ್ಕೋತಿದ್ಯಾ, ದೇವರು ಕಳಿಸಿರೋದೇ ಅಪ್ಪನ ಇರಬಹುದಲ್ವಾ, ಅಪ್ಪುಗೆ ಏನು ಕಡಿಮೆ ಇದೆ, ಅಪ್ಪುಯಿಂದಾನೇ ಅಲ್ವಾ ನೀನು ಫ್ರೆಂಡ್, ಅಪ್ಪುಯಿಂದ ಈ ಊರಿಗೆ ಒಳ್ಳೇದಾಗ್ತದೆ, ಅಪ್ಪುಯಿಂದ ನಿನ್ನ ಚೇರಿದೆ, ಅಪ್ಪುಯಿಂದ ಇವತ್ತು ನಿನ್ನ ಸ್ಥಾನಮಾನ ಎಲ್ಲ ಹೆಚ್ಚಾಗಿದೆ ಅಂದಮೇಲೆ ಅಪ್ಪುಗೇನು ಕಡಿಮೆ, ಸ್ಥಿತಿಲಷ್ಟೇ, ಸ್ಥಿತಿವಂತಿಕೆಯಲ್ಲಿ ನಮಗಿಂತ ಕಡಿಮೆ ಇದ್ದಾರೆ ಅನ್ನೋದು ಬಿಟ್ಟರೆ ಎಲ್ಲ ದೂರಲ್ಲೂ ಕೂಡ ನಮಗಿಂತ ಮೇಲೆ ಇದ್ದಾನೆ ಅಪ್ಪು ಅಂತ ಹೇಳ್ತಿದ್ದಾರೆ. ಅಪ್ಪ ಏನು ಹೇಳ್ತಿದ್ರ ಅಂದಾಗ, ಹೌದು ದೇವ್ರು ಕೊಟ್ಟಿರೋ ಪ್ರಸಾದ ಅಪ್ಪುನೇ ಇರಬಹುದಲ್ವ, ಅಪ್ಪು ಒಳ್ಳೆಯವನು ಅಂತಲೇ ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಆದರೆ ಅಷ್ಟರಲ್ಲಿ ಈ ಕಡೆ ಮಗ ಬರ್ತಾನೆ, ಏನು ಹೇಳ್ತಿದ್ರ ನೀವು, ಅಪ್ಪುಗೆ ನಮ್ಮ ತಂಗಿ ಕೊಡೋದ, ಇವತ್ತಿನ ಸ್ಟ್ಯಾಂಡರ್ಡು ಇವತ್ತಿನ ಲೈಫ್ ಸ್ಟೈಲು ಎಲ್ಲ ಗೊತ್ತಿದೆಯಾ ನಿಮಗೆ, ಅವನು ನಮ್ಮ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೆಲಸ ಮಾಡೋನು, ನಮ್ಮ ಕೈ ಕೆಳಗಡೆ ಸಂಬಳಕ್ಕೋಸ್ಕರ ಕೆಲಸ ಮಾಡೋ ಅವನಿಗೆ ನನ್ನ ತಂಗಿನ ಮದುವೆ ಮಾಡೋದಾ, ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಇವತ್ತು ಮದುವೆ ಅಂದರೆ ನೀವು ತೀರ್ಮಾನ ಮಾಡೋದಲ್ಲ, ಮನ್ಸುಗಳು ಒಂದಾಗಬೇಕು, ಮನ್ಸುಗಳು ಅರ್ಥ ಮಾಡ್ಕೋಬೇಕು, ಮನ್ಸುಗಳು ಒಪ್ಕೋಬೇಕು, ನಮ್ಮ ಸ್ಟ್ಯಾಂಡರ್ಡ್ಗೂ ಕೂಡ ಮ್ಯಾಚ್ ಆಗಬೇಕು. ಅದನ್ನು ಬಿಟ್ಟು ಇನ್ನು ಮುಂದೆ ಈ ಹೆಸರನ್ನ ತೆಗಿಬೇಡಿ, ಇದ್ರ ಬಗ್ಗೆ ಮಾತಾಡಲಬೇಡಿ, ನಾನಂತೂ ಈ ಮದುವೆಗೆ ಒಪ್ಕೊಳ್ಳೋನೇ ಅಲ್ಲ ಅಂತ ಹೇಳಿ ಮಾಣಿಕ್ಯ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾನೆ. ನಂತರ ಈ ಕಡೆ ಅಮ್ಮ ಮಗ ಇಬ್ಬರು ಕೂಡ ದಾರಿಲಿ ಬರ್ತಾ ಇನ್ನು ಮುಂದೆ ಅಮ್ಮ ನಿಮಗೆ ನೋವಾಗದಿರುವಾಗೆ ನಾನು ನೋಡ್ಕೋತೀನಿ ಅಂತ ಮಗ ಮಾತು ಕೊಟ್ಟು ಬರ್ತಿದ್ದಾರೆ. ಇಷ್ಟು ಮುಂದೆ ಹೋಗೋಕ್ಕಾಗಲ್ಲ ಅಂದಾಗ ಸರಿ ಆಯಿತು, ನಮ್ಗೆ ಅಭ್ಯಾಸ ಇದೆ ಹೋಗ್ತೀವಿ ಅಂತ ಆಟೋದವ್ರಿಗೆ ದುಡ್ಡು ಕೊಟ್ಟು ಹೋಗ್ತಾರೆ. ನಂತರ ಈ ಕಡೆ ದುಡ್ಡು ಕೊಡೋದನ್ನು ಹಾಗೆ ಕಂಜೂಸ್ತನ ಮಾಡೋದನ್ನು ಶ್ರವಣ ಮತ್ತು ಅವರಮ್ಮ ಕಾರಲ್ಲಿ ಅಬ್ಸರ್ವ್ ಮಾಡ್ತಾರೆ. ನಂತರ ಈ ಕಡೆ ಸ್ನೇಹಿತರು ಎಲ್ಲ ಬಂದಿರ್ತಾರೆ. ಈ ಕಡೆ ಮಂಗಳಮ್ಮ ಏನಾಯಿತು ಅಂದಾಗ, ಏನೂ ಆಗಿಲ್ಲ, ಸುಮ್ಮನೆ ಇವನೇ ಏನೇನೋ ಆಯಿತು ಅಂತ ಅಂದ್ಕೊಂಡು ಹಾಸ್ಪಿಟಲ್ಗೆಲ್ಲ ಸೇರಿಸಿದ್ದೆ ಅಷ್ಟೇ ಅಂತ ಮಂಗಳಮ್ಮ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಶ್ರವಣ ಮತ್ತು ಅವರಮ್ಮ ಬಂದಿದ್ದೆ, ಏನು ಅಂದ್ಕೊಂಡಿದ್ಯಾ, ದುಡ್ಡುಗೋಸ್ಕರ ಗತ್ಕೆಟ್ಟು ನಮ್ಮನೆ ಆಯಿತು, ಈಗ ನಮ್ಮ ಚಿಕ್ಕಪ್ಪನ ಮನೆ ಮಗಳನ್ನ ಹೊಡಿಬೇಕು ಅಂತಿದ್ಯಾ, ಯಾಕೆ 2 ಮನೆಯೂ ಮುಗ್ದೋಯ್ತಲ್ವ, ದುಡ್ಡಿರೋರ ಮನೆ, ಇನ್ನೇನು ದುಡ್ಡು ಅಂತ ಎಂಥ ಹೆಸ್ಗೆ ಕೆಲಸ ಮಾಡೋಕ್ಕೂ ರೆಡಿ ಇರ್ತೀಯ ಅಲ್ವ ನೀನು, ಪಕ್ಕದ ಮನೆ ಹಿಂಡ್ಕೋದೇ ಕೆಲಸ ಆಗೋಯ್ತು, ಶ್ರೀಮಂತರ ಮನೇನ ಅಂತ ಶ್ರವಣ ಮಾತಾಡ್ತಿದ್ದಾನೆ. ಅಷ್ಟು ಗತಿ ಕೇಳಿದ್ರೆ ನಾವೇ ಕೊಡ್ತೀವಿ ಅಂತಿದ್ದಾರೆ. ಸುಮ್ಮನೆ ವಿನಾಕಾರಣ ಇಲ್ಲದೆ ಇರೋದೆಲ್ಲ ಮಾತಾಡಬೇಡಿ, ಸುಮ್ಮನೆ ಹೊರಟೋಗು ಶರಣ, ನಿನಗೆ ಹೊಡೆಯೋದು ನಿನಗೆ ಅಭ್ಯಾಸ ಆಗಿದೆ, ಆದರೆ ನಿಮ್ಮ ಅಮ್ಮಂಗೆ ನೋಡೋ ಅಭ್ಯಾಸ ಆಗಿಲ್ಲ ಅಂತಿದ್ರೆ ಅವರಮ್ಮ, ಏನಿದು ಮಂಗಳಮ್ಮ, ನಮ್ಮನೇಲಿ ಆಗಿರೋ ಮರ್ಯಾದೆ ಸಾಲದು ಅಂತ ಈಗ ಅಕ್ಕನ್ನ ಪಟಾಯಿಸೋಕೆ ತಂಗಿ ಮುಖಾಂತರ ಬರ್ತಿದ್ದೀರಾ ಅಂತ ಹಾಗೆ ಹೀಗೆ ಮಾತಾಡ್ತಿದ್ದಾರೆ. ಈ ಕಡೆ ಮಂಗಳಮ್ಮ, ನಮಗೇನು ಅಂತ ದಟ್ಟ ದರಿದ್ರ ಇಲ್ಲ, ಅದು ಗೊತ್ತಿಲ್ಲದೆ ಆದಂಥದ್ದು. ಇನ್ನೊಂದೇ ಹೇಳ್ತೀನಿ, ಅಕ್ಕ ನೀವು ತಂಗಿ ಅನ್ನೋ ಸಂಬಂಧ ಚೆನ್ನಾಗಿಲ್ಲ ಅನ್ನೋದು ಇಡೀ ಊರಿಗೆ ಗೊತ್ತಿದೆ, ನೀವಿಬ್ಬರು ಸಂಬಂಧಿಕರು ಅಂತ ನಮ್ಮ ಹತ್ರ ಹೇಳೋಕೆ ಬರಬೇಡಿ ಅಂತ ಹೇಳ್ತಿದ್ದಾರೆ. ನಂತರ ಕೋಣ ಓಡಿಸೋನ್ಗೆ ನಮ್ಮ ಚಿಕ್ಕಪ್ಪನ ಮಗಳ ಮೇಲೆ ಆಸೆ ಇಲ್ಲ ಅಂತ ಶ್ರವಣ ಮಾತಾಡ್ತಾ, ಈ ಕಡೆ ದುಡ್ಡು ಎಷ್ಟು ಬೇಕು ತಗೋ, ಸುಮ್ಮನೆ ಶ್ರೀಮಂತರ ಮನೆಗೆಲ್ಲ ಹೋಗಿ ಇನ್ಕೊಂಡು ನೋಡಬೇಡ ಅಂತ ಹೇಳಿ ಕೊಡ್ತಿದ್ದಾಗೆ ಎಲ್ಲಿ ಕೋಪ ಬರುತ್ತೋ, ಜೊತೆಗೆ ಅಮ್ಮನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದೆ ತಡ ಹೋಗಿ ಶರಣನ ಮೈನ ಮುಟ್ಟಿದ್ದೆ ಚಟಾಪಟಾರ್ ಅಂತ ಸಖತ್ತಾಗಿ ಬಾರಿಸೇ ಬಿಡ್ತಾನೆ. ಅರ್ದು ಅವ್ನ ಮುಖಕ್ಕೆ ಬಿಸಾಕಿ, ದುಡ್ಡನ್ನು ದರಿದ್ರ ನಮಗಿಲ್ಲ ನಿಂತರ, ಅದನ್ನು ಬಿಟ್ಟು ನಿನಗಿರಬಹುದು, ನಮಗೆ ಯಾಕೆ ದುಡ್ಡನ್ನು ದರಿದ್ರ ಅಂತ ಹೇಳ್ತಿದ್ಯಾ, ಕುರ್ಚಿ ಆಸೆ ಕೂಡ ನಿನಗೆ ಅಂತ ಶರಣ ಹೇಳ್ತಾರೆ. ಕುರ್ಚಿ ಆಸೆನಾ ನಿನಗೆ, ಅದಕ್ಕೋಸ್ಕರ ಅಡ್ಡದಾರಿಲೆಲ್ಲ ಹೋಗ್ತಾ ಇದೆಯಾ ನೀನು, ನಮ್ಮ ಹತ್ರ ಮಾತಾಡೋಕೆ ಬರ್ತೀಯಾ ಅಂತ ಹೇಳಿ ಜಗಳ ಮಾಡಿ ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಾಗೆ, ಅಮ್ಮ ಇನ್ನು ಮುಂದೆ ನನಗೆ ನಿನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಇದೆ, ಇನ್ನು ಮದುವೆ ಏನೂ ಕೂಡ ಬೇಡ ಅಂತಿದ್ದಾಗೆ ಮಂಗಳಮ್ಮ ಕೋಪ ಮಾಡ್ಕೊಂಡು ರೂಮ್ಗೆ ಹೋಗಿ ಲಾಕ್ ಹಾಕೋತಾರೆ. ಎಲ್ಲರೂ ಕೂಡ ಹೆಚ್ಚು ಕಡಿಮೆ ಮಾಡ್ಕೋಬೋದು ಅಂತ ಡೋರ್ ತಟ್ತಿದ್ದಾರೆ. ಫೈನಲಿ ಡೋರ್ನ ಓಪನ್ ಮಾಡಿಸೋದ್ರಲ್ಲಿ ಯಶಸ್ವಿ ಆಗ್ತಾನೆ ಅಪ್ಪು. ನೋಡು ಅಪ್ಪು, ಇನ್ನು ಮುಂದೆ ನೀನು ಏನೂ ಮಾತಾಡಬಾರ್ದು, ಬಡವ್ರ ಮನೆ ಹುಡುಗಿನ ತಂದು ನಾನು ನಿನಗೆ ಮದುವೆ ಮಾಡ್ತೀನಿ, ಆದರೆ ಖುಷಿಯಿಂದ ನೀನು ಮದುವೆ ಆಗಬೇಕು, ಇಲ್ಲ ಅಂದರೆ ನಾನು ಏನಾಗ್ತೀನೋ ಗೊತ್ತಿಲ್ಲ, ಮಾತು ಕೊಡು ಅಂತ ಹೇಳಿ ಅಪ್ಪು ಹತ್ರ ಮಾತು ತಗೋತಾರೆ. ನಂತರ ಆ ಕಡೆ ಗೌರಿನ ಕಾಲೇಜ್ಗೆ ಹೋಗಬೇಕಾಗಿದ್ರೆ ಈ ಕಡೆ
ಯಾವುದೇ ಕಾರಣಕ್ಕೂ ಸವಿ ಕಾಲೇಜ್ಗೆ ಹೋಗೋದ್ರ ಬದಲು ಮೊದಲು ನಾನು ವಿಶ್ವ ಮಾತಾಡು ಅಂತ ಹೇಳಿರ್ತಾರೆ. ಬಿಕಾಸ್ ಅಲ್ಲಿ ಸವಿಗೆ ಮಾತು ಕೊಟ್ಟಿದ್ದಾಳೆ ಅಣ್ಣನ ಜೊತೆ ಮದುವೆ ಮಾಡಿಸ್ತೀನಿ ಅಂತ. ಅಮ್ಮು ಈ ಕಡೆ ಸವಿ ಕಾಲೇಜಿಂದ ಬಂದು ಮಾತಾಡಿದ್ರೆ ಏನಾಗುತ್ತೆ ಅಂತ ಗೌರಿ ಕೇಳ್ತಿದ್ರೆ ಅದೆಲ್ಲ ಗೊತ್ತಿಲ್ಲ, ನೀನು ಇವಾಗಲೇ ಮಾತಾಡಬೇಕು, ನನಗೆ ಹುಚ್ಚಿಡಿತಿದೆ ಅಂತಾಗ ಸರಿ ಇನ್ನೇನು ಮಾಡೋದು ಅಂತ, ಅಣ್ಣ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು, ಅದು ನಿನ್ನ ಮದುವೆ ವಿಶ್ವ ಸವಿ ಜೊತೆ ಮದುವೆ ಆಗುವಂಥದ್ದಾಗೆ ಸುಮ್ಮನೆ ವಿನಾಕಾರಣ ನನ್ನ ವಿಷಯಕ್ಕೆ ಬರಬೇಡ, ಇದು ನಮ್ಮ ಪರ್ಸ್ನಲ್ ಮ್ಯಾರೇಜ್, ನನಗೆ ಯಾವುದೇ ಕಾರಣಕ್ಕೂ ಈ ಮದುವೆ ಆಗೋದಿಲ್ಲ. ಈ ಮಾತನ್ನು ಕೇಳಿದ್ದೆ ಅಲ್ಲಿ ಸವಿ ಶಾಕ್ ಆಗ್ತದಾಳೆ. ಅಣ್ಣ ಏನು ಮಾತಾಡ್ತಿದ್ಯಾ, ನನ್ನ ಮದುವೆ ಆಗುತ್ತೆ ಬಿಡು, ಆದರೆ ಅದಕ್ಕೂ ಮೊದಲು ನಿನ್ನ ಮದುವೆ ಆಗಬೇಕು ಅಂದಾಗ ಅದ್ರ ಬಗ್ಗೆ ಮಾತಾಡ್ತಿಲ್ಲ ನಾನು ಯಾವುದೇ ಕಾರಣಕ್ಕೂ ಸವಿ ಮದುವೆ ಆಗಲ್ಲ ಅಂತ ಹೇಳಿ. ಹಾಗಿದ್ರೆ ಏನಾಗತ್ತೆ ಮುಂದೆ? ಹಾಗಿದ್ರೆ ಇಲ್ಲಿ ಮಾಣಿಕ್ಯ ಬೇರೆ ಯಾರನ್ನೋ ಮದುವೆ ಆಗಿ ಬಂದರೆ ಸವಿ ಕತೆ ಏನಾಗಬಹುದು? ಈ ಕಡೆ ತನ್ನ ಶಕ್ತಿ ಮೀರಿ ಮದುವೆ ಮಾಡಿಸೋ ಪ್ರಯತ್ನ ಮಾಡ್ತಾಳ ಗೌರಿ. ಏನಾಗುತ್ತೆ ತಿಳ್ಕೊಬೇಕು ಅದರ ಮುಂದೆ